बोलो भारत माता की, बोलो भारत माता की। वंदे वंदे वंदे। ದಯಮಾಡಿ ವೇದಿಕೆ ಮೇಲೆ ಆಯ್ತಾ ಇರುವಂತ ಒಂದಷ್ಟು ಗೊಂದಲಗಳನ್ನ ಬಗೆಹರಿಸ್ಕೊಂಡ್ರೆ ಉಳಿದಿದ್ದ ಸಭೆ ಸುಸೂತ್ರವಾಗಿ ನಡೀತದೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಹಿರಿಯರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿದ್ದಂತ ಶ್ರೀ ಕುಮಾರಸ್ವಾಮಿ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದ್ರೆ, ಕಳೆದ ಚುನಾವಣೆಗೂ ಈ ಚುನಾವಣೆಗೂ 5 ವರ್ಷಗಳ ಅಂತರದಲ್ಲಿ ಯಾರ್ಯಾರು ಯಾವ್ಯಾವ ವೇದಿಕೆ ಮೇಲೆ ನಿಂತಿದೀವಿ ಅಂತ ನೋಡ್ಕೊಂಡು ನಮಗೂ ಆಶ್ಚರ್ಯ ಆಗ್ತದೆ. ಬಹುಶಃ ನಿಮ್ಗೆ ಇನ್ನೂ ಹೆಚ್ಚಿನ ಆಶ್ಚರ್ಯ ಆಗ್ತಾ ಇರುತ್ತೆ. ಕಳೆದ ಚುನಾವಣೆಯಲ್ಲಿ ಯಾವ ಕುಮಾರಣ್ಣನ ಬಗೆಗೆ ನಾನು ಕೆಲವೊಂದು ವಿಷಯಗಳನ್ನ ತಗೊಂಡು ಮಾತಾಡಿದ್ನೋ, ಇವತ್ತು ಅದೇ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಲ್ಲೇಬೇಕು ಅಂತ ಅನ್ನುವಂತ ಮನಸ್ಥಿತಿನಲ್ಲಿ ಇವತ್ತು ಬಂದು ನಿಂತಾಗಿದೆ. ಇವೆಲ್ಲವುಗಳಿಗೂ ಕಾರಣಕರ್ತರಾಗಿ ಈಗ 5 ವರ್ಷಗಳಿಂದ ಆಗಿರುವಂತಹ ಬೆಳವಣಿಗೆಗಳು ಕೂಡ ಈ ಒಂದು ಅದಲು ಬದಲು ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿದೆ, ಮತ್ತೆ ಮನಸ್ಥಿತಿಗಳನ್ನ ಬದಲಾಯಿಸಿದೆ ಕೂಡ. ಯಾಕೆ ನಾವು ಈ ಸಾರಿಗೆ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಬೇಕು? ಮಂಡ್ಯ ಜಿಲ್ಲೆಯಿಂದ ಅವ್ರು ಹೊರಗಲವ್ರು ಅಲ್ವಾ? ಹೋದ್ ಸಾರಿ ನೀವೇ ಅಲ್ವಾ ಇದೇ ಪ್ರಶ್ನೆ ಎತ್ತಿದ್ದು, ಹೊರಗಲವ್ರು ಅಂತ. ನಾನೇ ಎತ್ತಿದ್ದು, ಹೊರಗಲವನು ಅಂತ ಪ್ರಶ್ನೆ ಎತ್ತಿದ್ದೆ ನಾನವ. ಆಗ್ಲೂ ಕೂಡ ನಾನೊಂದು ವಿಷಯನ ಪ್ರಸ್ತಾಪ ಮಾಡಿದ್ದೆ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಲೋದಕ್ಕೆ ಅರ್ಹತೆ ಇರುವಂತಹ ವ್ಯಕ್ತಿ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರೋರು, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಲೋದಕ್ಕೆ ಅವಶ್ಯಕತೆ, ಅರ್ಹತೆ ಇರುವಂತಹ ವ್ಯಕ್ತಿ. ಸಿದ್ದರಾಮಯ್ಯನವ್ರು ಬಾದಾಮಿಗೆ ಹೋಗಿ ನಿಂತ್ಕೊಳ್ಳೋದಾದ್ರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಯಾಕೆ ನಿಂತ್ಕೋಬಾರ್ದು ಅನ್ನೋ ಪ್ರಶ್ನೆನ ಕಾಂಗ್ರೆಸ್ನವರೇ ಕೇಳ್ಕೋಬೇಕಾಗಿರುವಂತದ್ದು. ಈಗ ನಮ್ಮ ಮೂಲ ಪಕ್ಷದವ್ರು ಕೇಳ್ಕೋಬೇಕು, ನನ್ನ ಮಾತೃ ಪಕ್ಷದವ್ರು ಅದನ್ನ ಕೇಳ್ಕೋಬೇಕೀಗ. ಮತ್ತೆ ಅದೇ ಸಿದ್ದರಾಮಯ್ಯನವರು ಅದ್ಯಾವ ಬಾಯಲ್ಲಿ ಕುಮಾರಸ್ವಾಮಿ ಹೊರಗಲವನು ಅಂತ ಹೇಳ್ತಾರೋ, ಅವರೇ ಹೊರಗಡೆ ಊರೆಲ್ಲ ಸರ್ವೆ ಮಾಡಿಸ್ಕೊ ಬಂದ್ಬಿಟ್ಟು ಹಿಂಗ್ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ಇವ್ರದ್ದು ಯಾವ ತರಹದ ನಾಲಿಗೆ, ಯಾವ ತರಹದ ಮನಸ್ಥಿತಿ, ಇವ್ರ ವಿಚಾರಗಳೇನು ಅಂತ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವರಿಗೆ ಈ ಸಾರಿ ನಾವು ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ, ಈ ಜಿಲ್ಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸುವಷ್ಟು ಕಠೋರ ಆಗಬಾರ್ದು. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ, ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸಾರಿ ಗೆಲ್ಲಿಸ್ಕೊಳ್ಳೇಬೇಕಾಗಿದೆ. ನೀವು ಯಾರನ್ನ ಹೊರಗಲವರು ಅಂತ ನೀವು ಕುಮಾರಸ್ವಾಮಿಗನ್ನವರು, ಇದೇ ಜಿಲ್ಲೆಯವರು, ಇದೇ ಜಿಲ್ಲೆಯ ಜನ ಬೆಂಗಳೂರು ಮೈಸೂರಲ್ಲಿ ಕನಿಷ್ಠ ಅಂತಂದ್ರು ಕೂಡ 4-5 ಲಕ್ಷ ಜನ ಬೆಂಗಳೂರಲ್ಲಿ ಇದ್ದಾರೆ. ಆದ್ರೆ ಅವರೆಲ್ಲರ ವೋಟರ್ ಐಡಿ, ವೋಟ್ಗಳು ಅವ್ರವ್ರ ಹಳ್ಳಿಗಳಲ್ಲೇ ಇದಾವೆ. ಬೆಂಗಳೂರಲ್ಲಿದ್ರು ಅವ್ರ ಹಳ್ಳಿಲೇ ವೋಟ್ ಇಟ್ಕೊಂಡು ಬಂದು ವೋಟ್ ಹಾಕ್ತಾರೆ. ಆದ್ರೆ ನೀವು ನಿಲ್ಸಿರೋ ಕ್ಯಾಂಡಿಡೇಟು ಈ ಜಿಲ್ಲೆಯಲ್ಲೇ ಹುಟ್ಟಿದ್ರು, ವೋಟರ್ ಐಡಿ ಮಾತ್ರ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಟ್ಕೊಂಡಿರೋರು. ಹೆಂಗ್ ಈ ಜಿಲ್ಲೆಯವನಾಯ್ತಾನೆ? ನಾವೊಂಚೂರು ಅರ್ಥ ಮಾಡ್ಕೋಬೇಕಲ್ಲ ಇದನ್ನೆಲ್ಲ. ಆದ್ರೆ ಈ ಹುನ್ನಾರದ ಮಾತುಗಳನ್ನ ಆಡಿಸ್ತಿರೋರು ಯಾರು, ಮೂಲ ಕಾರಣಕರ್ತ ಯಾರು ಅಂತ ನೋಡಿದ್ರೆ, ಒಬ್ಬ ಗರ್ಭಗುಡಿಯಲ್ಲಿ ಕೂತಿರೋರೊಬ್ರು ಮೈಸೂರು ವರ್ಣಾ ಕ್ಷೇತ್ರದವ್ರು ಒಬ್ಬರಿದ್ದಾರೆ. ಈ ಜಿಲ್ಲೆ ಒಳಗಡೆ ಒಬ್ಬನ್ನ ಎತ್ತು ಬಿಟ್ಟಿದ್ದಾರೆ. ಆ ಎತ್ತು ಕಟ್ಟಿಟ್ಟಿರುವಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರನ್ನು ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರನ್ನು ನೋಡಿ ಈ ಚಲುವರಾಯ ಸ್ವಾಮಿ ನವಿಲ್ ನೋಡಿ ಕೆಂಬುತ ಪುಕ್ಕ ತರ್ಕೊಂಡಂಗ ಆಡ್ತಾವ್ರೆ. ಎಲ್ರು ಎಲ್ಲಾವುದು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಎಲ್ಲಾವುದೂ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಇರುವಂತಹ ನೈಜವಾದಂತಹ ಕಳಕಳಿ ಏನಿದೆಯೋ, ಆ ಕಳಕಳಿ ಮುಂದೆ ನೀವು ಜನಗಳ ಹತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಇರೋನು, ಈಗ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಬಹಳ ಮುತುವರ್ಜಿಯಿಂದ ನೋಡ್ಕೊತಾ ಇದೆಯೇ. ಎಲ್ಲಿವರೆಗೆ ಮುತುವರ್ಜಿಯಿಂದ ನೋಡ್ಕತೀಯಾ? 26ನೇ ತಾರೀಕು ಕಳೆಯವರೆಗೂ ಮುತುವರ್ಜಿಯನ್ನು ನೋಡ್ಕತೀಯ. 26ನೇ ತಾರೀಕು ಆದ್ಮೇಲೆ ಈ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮಗೆ ಕಾಲು ಕಸ. ಚಲುವರಾಯ ಸ್ವಾಮಿ ಅವರೇ, ಈ ಕಾರ್ಯಕರ್ತರು ಎಲ್ಲರೂ ಕಾಲು ಕಸ. ನಿಮ್ಗೆ ಅದು ಗೊತ್ತಿದೆ. ಚುನಾವಣೆ ಮಾಡಕ್ಕೆ ಅಂತ ಕಾರ್ಯಕರ್ತರುಗಳು ಬೇಕು, ಆಮೇಲೆ ನೀವು ವಸೂಲಿ ಮಾಡಕ್ಕೆ ಅಂತ ಇನ್ನೊಂದು ಹೊಸ ಟೀಮ್ ಬೇಕು. ವಸೂಲಿ ಮಾಡಕ್ಕೆ ಬೇರೆ ಟೀಮು, ಎಲೆಕ್ಷನ್ ಮಾಡಕ್ಕೆ ಈ ಬೀದಿ ಸುತ್ತಕ್ಕೆ ಹಳ್ಳಹಳ್ಳಿ ಸುತ್ತಕ್ಕೆ ಇದಾಗ್ತಾ ಬರುತ್ತೆ.
ನಾವ್ ಇದನ್ನೇ ಮಾಡ್ತಾ ಬಂತು ಅನ್ನೋದಾದ್ರೆ ಭವಿಷ್ಯದ ದಿನಗಳಲ್ಲಿ ಮುಂದೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗೂ ಕೂಡ ಬೆಂಗಳೂರಲ್ಲಿರೋರ್ನ ಕರ್ಕ ಬಂದ್ಬಿಟ್ಬಿಟ್ಟು ನಾವು ಎಲೆಕ್ಷನ್ ನಿಲ್ಲಿಸ್ತೀವಿ, ಬಡ್ಡಿ ಮಕ್ಕಳ ನಿಮ್ಗೊಂದು 5,000 10,000 ಕೊಟ್ಟರು ನೀವು ಓಡಾಡ್ಕೊಂಡು ಕೆಲಸ ಮಾಡ್ತೀರಿ, ನೀವು ಮಾಡ್ಕೊಂಡು ಇಲ್ಲೇ ಸಾರಿ, ನನಗೆ ಬೇಕಾಗಿರೋ ಕಳ್ಳರ ಗ್ಯಾಂಗ್ ನಾನು ಕಟ್ಕತೀನಿ ಅಂತ ಹೊರಟು ಬಿಡ್ತಾರೆ. ಈ ಕಳ್ಳರ ಗ್ಯಾಂಗ್ನ ಕಟ್ಟದೇ ಇರೋ ರೀತಿಯಲ್ಲಿ ನಾವು ಇದನ್ನ ಬಿಡಿಸ್ಕೋಬೇಕಾಗಿದೆ. ಇದನ್ನ ಬಿಡಿಸ್ಕೊಂಡು ನಾವು ಇದನ್ನ ನೋಡ್ಬೇಕಾಗಿದೆ. ಅಲ್ಪಸಂಖ್ಯಾತರನ್ನ ಓಲೈಸ್ತೀವಿ ಅಂತ ಮಾತಾಡುವಂತವ್ರೇನೇನೆ ಈ ಸರಿ ಯಾಕೆ ಟಿಪ್ಪು ಜಯಂತಿ ಮಾಡಕ್ ಹೋಗ್ಲಿಲ್ಲ? ಇದನ್ನು ಯೋಚನೆ ಮಾಡ್ಬೇಕಲ್ಲ. ಅಲ್ಲಿಗೆ ಎಲ್ರ ಮುಖಕ್ಕೂ ಕೂಡ ನೀವು ಏನು ಮಸಿ ಬೆಳ್ಕೊಂಡು ಓಡಾಡ್ತಿದ್ದೀರಿ. ನನಗೆ KR ಪೇಟೆದಲ್ಲಿ ಮಾತಾಡ್ಬೇಕಾದ್ರೆ ಪುನಃ ಅಪ್ಪ ಮಕ್ಕಳು ಒಳೋದಕ್ಕೆ ಶುರು ಮಾಡ್ತಾರೆ, ಪುನಃ ಅಪ್ಪ ಮಕ್ಕಳು. ಆದ್ರೆ ನೀವ್ ಯಾವಾಗ್ಲೂ ಒಳೋದೇ ಇಲ್ಲ ಅನ್ನೋದಾದ್ರೆ ನೀವು ಮನುಷ್ಯನೇ ಅಲ್ಲ ಅಂತ ಅರ್ಥ. ನೀನ್ ಗಳುನೇ ಬರುವುದಿಲ್ಲ ಅಂದ್ರೆ ನೀನ್ ಮನುಷ್ಯನೇ ಅಲ್ಲ ಅಂತ. ಯಾಕೆ ಅಂದ್ರೆ ರಾಗ ದ್ವೇಷಗಳಿರೋರು, ಭಾವನೆಗಳಿರೋರು, ಮನುಷ್ಯತ್ವ ಇರೋರು ಅಲ್ಲಲ್ಲಲ್ಲೇ ಕರಗ್ತಾರೆ, ಅಳುತ್ತಾರೆ, ನಗುವಾಗ ನಗುತ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲ ಸಾರಿನೂ ನಾಟಕ ಆಡ್ಕೊಂಡಿರಕ್ ಆಗುದಿಲ್ಲ. ಸೊ ಹಾಗಾಗಿ ದಯಮಾಡಿ ಒಂದೆರಡು ನಿಮಿಷ ಕಣಪ್ಪ, ಅಪ್ಪ ಒಂದೆರಡೇ ನಿಮಿಷ ರುಚಿನ. ಸೊ ಹಾಗಾಗಿ ನಾವು ಈ ಸಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಳ್ಳೇಬೇಕಾಗಿದೆ. ಮತ್ತೆ ಗೆಲ್ಲಿಸ್ಕೊಳ್ಳೋದ್ರಿಂದ ಆಗ ಲಾಭ ಏನು? ಕುಮಾರಸ್ವಾಮಿಗೂ ಸ್ಟಾರ್ ಚಂದ್ರಗೂ ಹೋಲಿಕೆ ಮಾಡ್ಕೊಂಡು ನೋಡಕ್ ನಾನು ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಗೆದ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಕೇಂದ್ರದಲ್ಲಿ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ಕೃಷಿ ಮತ್ತೆ ರಸಗೊಬ್ಬರ ಇವೆರಡು ಇವ್ರಿಗೆ ಆ ಖಾತೆ ಸಿಗಲಿ ಅಂತ ನಾನು ಅನ್ಕೊತೀನಿ. ಕೃಷಿ ಮತ್ತೆ ರಸಗೊಬ್ಬರ ಎರಡರಲ್ಲೂ ನನಗೆ ನನ್ನ ಮಂಡ್ಯ ಜಿಲ್ಲೆಯ ಸ್ವಾರ್ಥ ಇದೆ, ನನ್ನ ಮಂಡ್ಯ ಜಿಲ್ಲೆಯ ರೈತರ ಸ್ವಾರ್ಥ ಇದೆ. ಈ ರೈತನಿಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ನೀವು ಗೆಲ್ಸಿದ್ರೆ ಅದೊಂದು ಮಂತ್ರಿಯಾಗಿ ನಮ್ಗೆ ಒಂದಷ್ಟು ಒಳ್ಳೆ ಕೆಲಸಗಳಾರ ಆಯ್ತದೆ. ಸ್ಟಾರ್ ಚಂದ್ರ ಗೆಲ್ಸಿದ್ರೆ ಏನಾಗ್ಬೋದು? ಏನು ಮಾಡ್ತೀನಿ ಅಂತಂದ್ರು ಚಲುವರಾಯ ಸ್ವಾಮಿ ತಗೋಬಿಟ್ಟು ಒಂದ್ ಮಾತು ಕೇಳ್ಕ ಬರ್ತೀನಿ ಅನ್ಬೋದು. ಅದಕ್ಕೆ ಅವಕಾಶನೂ ಕೊಡಬಾರ್ದು. ಒಂದು ಸಮುದಾಯವನ್ನ, ಇದು ಬಹಳ ಗಂಭೀರವಾದ ಪ್ರಶ್ನೆ, ತಿಳ್ಕೊಳ್ಳಿ. ಈ ಮಂಡ್ಯ ಜಿಲ್ಲೆನಲ್ಲಿ ನೀವು ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು, ಈ ಮಂಡ್ಯ ಜಿಲ್ಲೆಯಲ್ಲಿ ಇದನ್ನ ನನ್ನ DK ಶಿವಕುಮಾರ್ ಅಣ್ಣನೂ ಅರ್ಥ ಮಾಡ್ಕೋಬೇಕಾಗಿದೆ ಈ ಸಂದರ್ಭಕ್ಕೆ. ಈ ಮಂಡ್ಯ ಜಿಲ್ಲೆನಲ್ಲಿ ಚಲುವರಾಯ ಸ್ವಾಮಿ ಮುಖಾಂತರ ಕುಮಾರಸ್ವಾಮಿ ಅವರನ್ನ ಎತ್ತುಕಟ್ಟಿ ಇಲ್ಲೇನಾದ್ರೂ ಮಾಡ್ಬೋದು ಅಂತ ಸೂತ್ರ ಬಿಟ್ಕೊಂಡು ಇಲ್ಲೆಚ್ಚು ಕಡಿಮೆ ಆದ್ರೆ ಶಿವಕುಮಾರ್ ಅಣ್ಣ ನಿನ್ ಬುಡಕ್ಕೂ ಡೈನಮೈಟ್ ಇಡ್ಬೋದು ಅನ್ನೋ ಪ್ಲಾನ್ ಆಗ್ತಿರೋನು ಯಾರು ಅನ್ನೋದು ಒಂದ್ಸಾರಿ ಯೋಚನೆ ಮಾಡಿ. ನಿಮಗೂ ಗೊತ್ತಾಯ್ತದೆ ಇಲ್ಲಿ ಕುಮಾರಸ್ವಾಮಿ ಯಾಕೆ ಗೆಲ್ಲಬೇಕು ಅಂತ ಹೇಳಿ. ಕುಮಾರಸ್ವಾಮಿ ಅವರ ಗೆಲುವು ಈ ಜಿಲ್ಲೆಗೆ ಅತ್ಯವಶ್ಯಕವಾಗಿದೆ. ಮತ್ತೆ ಇದಾದ ನಂತರ ಕೂಡ ಶುಗರ್ ಫ್ಯಾಕ್ಟರಿ ವಿಷಯದಲ್ಲಿ ನಿಮ್ಗೆ ಇನ್ನೊಂದು ಕಡೆ ಮಾತು ಹೇಳ್ಬಿಡ್ತೀನಿ. ಶುಗರ್ ಫ್ಯಾಕ್ಟರಿ ವಿಷಯದಲ್ಲೂ ಕೂಡ 500 ಕೋಟಿ ಕೊಡ್ತೀನಿ ಅಂತ ಹೇಳ್ತಿರೋದು. ಶುಗರ್ ಫ್ಯಾಕ್ಟರಿಯ 214 ಎಕರೆ ಜಮೀನನ್ನ ಅಡ ಇಟ್ಬಿಟ್ಟು ಸಾಲ ತಗೊಂಡು ಕೊಡ್ತೀನಿ ಅಂತ ಹೇಳ್ತಿರೋದು. ನಮ್ಮಸ್ತಿ ಆಡಾಡಕ್ ನೀನ್ ಯಾವನು? ನಮ್ಮ ಆಸ್ತಿ ಅಡ ಇಟ್ಬಿಟ್ಟು ನನಗ್ ಕೊಡ್ಸಕ್ಕೆ ನೀನ್ ಯಾವನಪ್ಪ? ಇವೆಲ್ಲದನ್ನು ಜಿಲ್ಲೆ ಜನಕ್ಕೆ ಮೋಸ ಮಾಡಕ್ ಹೋಗ್ಬೇಡಿ. ಇನ್ನೊಂದು ನಾಟಕದ ಬೆಳವಣಿಗೆ, ಮಂಡ್ಯದಲ್ಲಿ ಮನೆ ಮಾಡಿದ್ರು, ಒಂದು ಮನೆನೇ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ರು. ನಾವೆಲ್ಲ ಮನೆ ತಗೊಂಡ್ರು ಗೃಹ ಪ್ರವೇಶ ಮಾಡೋದಾದ್ರೆ ಯಾರ್ಯಾರು ಕೂತ್ಕೋತೀವಪ್ಪ? ನಾನು ನನ್ನ ಹೆಂಡತಿ ಕೂತ್ಕೋತೀವಿ. ನಿಮ್ಮ ಮನೇಲಿ ಮನೆ ಕಟ್ಟೋದ್ರೆ ಯಾರು ಕೂತ್ಕೋತೀರಿ? ನಿಮ್ಮ ಅಪ್ಪ, ನಿಮ್ಮ ಅವ್ವ, ನೀವು, ನಿಮ್ಮ ಹೆಂಡತಿ, ನೀವೇ ಕೂತ್ಕೊಂಡು ಗೃಹ ಪ್ರವೇಶ ಮಾಡ್ತೀರಿ. ಆದ್ರೆ ನೀವ್ ಯಾರ್ಯಾರು ಕೂತ್ಕೊಂಡು ಗೃಹ ಪ್ರವೇಶ ಮಾಡಿದ್ರಿ? ನಿಮ್ಮ ಮನೆಯವ್ರು ಒಬ್ರು ಯಾರ ಇದ್ರಾ? ನೀವು ಕೂತ್ಕೊಂಡು ಗೃಹ ಪ್ರವೇಶ ಮಾಡಿದ್ದೆಲ್ಲ ನಮ್ CD ಗಂಗಾಧರನ್ ಕೂತ್ಕೊಂಡು ಗೃಹ ಪ್ರವೇಶ ಮಾಡಿದ್ವಿ. ಅದೇ ತೋರಿಸ್ತದೆ ನಿನ್ಗೆ. ಅದೊಂದು ಆಫೀಸ್ ಆಯ್ತದ ಅಷ್ಟೇ, ಇಲ್ಲ ಹೆಂಗೋ ನಾಳೆ ಕೆಲಸ ತಗೊಂಡಿದ್ಯೆ, ಅದಕ್ಕೊಂದು ಆಫೀಸ್ ಆಯ್ತದೆ, ಅದಕ್ಕೆ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ನಾವು ಸ್ಟಾರ್ ಚಂದ್ರಗಿಂತ ವಿಶೇಷವಾಗಿ ನಾವು ನೋಡ್ಬೇಕಾಗಿರೋದು ಅತ್ಯಂತ ಸಿಹಿಯಾದ ವಿಷದಂತೆ ಕಾಣುವ ಚೆಲುವರಾಯ ಸ್ವಾಮಿ ಅವರ ಬಗ್ಗಲು ಮುರಿಬೇಕಾಗಿರೋದೇ ನಿಜವಾದ ಈ ಚುನಾವಣೆಯ ಕೆಲಸ ಅನ್ನುವಂಥದ್ದನ್ನ ಹೇಳ್ತಾ, ಈ ಮುಖೇನ ನಮ್ಮ ಜಿಲ್ಲೆನ ಉಳಿಸ್ಕೋಬೇಕು, ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವ ಪಕ್ಷಕ್ಕೂ ಸೇರ್ಕೊಳ್ಳೋದಿಲ್ಲ ಅಂತ ಹೇಳಿದೀನಿ. ಸೇರೋದು ಇಲ್ಲ. ಇನ್ನು ಮುಂದೆ ವ್ಯಕ್ತಿ ಆಧಾರಿತವಾದ ಚುನಾವಣೆಗಳು ಬಹಳ ಮುಖ್ಯ ಆಗ್ತವೆ. ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕಂಟೆಸ್ಟ್ ಮಾಡಿರೋ ಕುಮಾರಸ್ವಾಮಿ ಅವರು ಅತ್ಯಂತ ಪ್ರಸ್ತುತ ಆಗ್ತಾರೆ. ಅವರನ್ನ ಗೆಲ್ಲಿಸ್ಕೋಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎನ್ನುವಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ಈ ಜಿಲ್ಲೆಯ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋಣ. ಈ ಜಿಲ್ಲೆಯನ್ನ ಯಾರೋ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಡ ಇಡುವಂತದ್ದಾಗದು ಬೇಡ. ಸೊ ಅದಾಗಬಾರ್ದು ಅನ್ನೋದಾದ್ರೆ ಮತ್ತೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಇವರನ್ನ ಸಂಸದರನ್ನ ಆಯ್ಕೆ ಮಾಡಿದ್ರೆ ಅವಾಗ ಪ್ಯಾರಲಲ್ ಆಗಿ ಕೆಲಸಗಳು ಚೆನ್ನಾಗಿ ನಡೀತವೆ ಅನ್ನುವಂಥದ್ದು ಕೂಡ ಒಂದು ಸ್ವಾರ್ಥ ಇದೆ. ಇಷ್ಟನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಯರಾದಂತ ಮತ್ತೆ ನನ್ನ ಗೆಳೆಯರು ಆದಂತ ರವೀಂದ್ರ ಶಿಕಟ್ಟಯ್ಯನವ್ರಿಗೆ ವಂದಿಸಿ, ಮತ್ತೆ ಪುಟ್ಟರಾಜಣ್ಣ ನಮ್ಮ
ನಮ್ಮ ಕ್ಷೇತ್ರದ ಶಾಸಕರು ನೆನ್ನೆ ಕರೆದಿದ್ರು, ಆದ್ರೆ ನೆನ್ನೆ ನಾನು ಮೆಡಿಕಲ್ ಕೌನ್ಸಿಲ್ ಮೀಟಿಂಗ್ ಇತ್ತು, ಹೋಗಕ್ಕಾಗಿರ್ಲಿಲ್ಲ. ಅವ್ರಿಗೂ ಕೂಡ ಹೇಳಿ ಎಲ್ರಿಗೂ ಒಂದ್ಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ಯಾಕೆ ಕುಮಾರಣ್ಣನ ಗೆಲ್ಸ್ಬೇಕು ಅಂತ ರವೀಂದ್ರ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಈಗ ಸಚಿವರು ಬಂದಿದ್ದಾರೆ.